ವಿರೋಧ ಪಕ್ಷಗಳು ಹೇಳ್ತಾ ಇರುವಂಥದ್ದು ಇದು ಒಂದು ಕಡೆ ಜನಕಲ್ಯಾಣ ಅಲ್ಲ, ಒಂದು ಕಡೆ ಸಿದ್ದರಾಮಯ್ಯ ಅವರ ಕಲ್ಯಾಣ ಅಥವಾ ಡಿ ಕೆ ಶಿವಕುಮಾರ್ ಅವರ ಕಲ್ಯಾಣಕ್ಕೆ ನಡೀತಾ ಇರುವಂಥ ಸಮಾವೇಶ ಅಂತ. ವಿರೋಧ ಪಕ್ಷದವರು BJPಯವರಿಗೆ ಮತ್ತು JDSನವರಿಗೆ ಹೊಟ್ಟೆ ಉರಿ ಶುರುವಾಗೋಗಿದೆ. ತಡ್ಕೊಳಕ್ಕಾಗ್ತಾಯಿಲ್ಲ. 3 ಬೈ ಎಲೆಕ್ಷನ್ಸಲ್ಲಿ ಸೋತ ಮೇಲೆ ಅವರಿಗೆ ಮೈಂಡು ಸರಿಯಾಗಿಲ್ಲ, ಅವರಿಗೆ ಮೈಂಡ್ ಸೆಟ್ಟು ಹಾಳಾಗೋಗಿದೆ. ನೋಡಿ, ಇವತ್ತು ಆ ಬಿಳಿಕೆರೆನಲ್ಲಿ JDS ಕಾರ್ಯಕರ್ತರು ಬಸ್ಗಳನ್ನು ಬಿಡದೇನೆ, ವೆಹಿಕಲ್ಗಳು ಬಿಡದೇನೆ ರೋಡ್ ಅಡ್ಡ ಹಾಕ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ಬೆಳಗ್ಗೆ 7:30ಯಿಂದ. ನಾವು ಪೊಲೀಸ್ ಫೋರ್ಸ್ ಯೂಸ್ ಮಾಡಿ ಅವ್ರನ್ನ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಇನ್ನೇನೋ ಬಣ್ಣ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಅವ್ರಿಗೆ ಹೊಟ್ಟೆ ಉರಿತಾ ಇದೆ. ದೊಡ್ಡ ಮಟ್ಟದ ಜನವಂದಲನ ಜನರು ಸೇರ್ತಾ ಇರುವಂಥದ್ದಕ್ಕೆ ಅವ್ರು ಸಹಿಸೋಕ್ಕಾಗ್ತಾಯಿಲ್ಲ, ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಅವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. BJPನಲ್ಲಿ 3 ಮನೆಗಳಿದ್ದಾವೆ, 3 ಬಾಗಿಲಿದ್ದಾವೆ, 1 ಮನೆ 3 ಬಾಗಿಲು. JDSನಲ್ಲಿ 4 ಬಾಗಿಲಿದ್ದಾವೆ. ಅದನ್ನು ಸರಿ ಮಾಡ್ಕೊಳ್ಳೋಂಥ ಕೆಲಸವನ್ನು BJP JDSನವ್ರು ಮಾಡಲಿ. ಯತ್ನಾಳ್ ಅವರು ಒಂದು ಕಡೆಯಿಂದ ಅವರು ವಿಜಯೇಂದ್ರ ವಿರುದ್ಧ, ಅಶೋಕ್ ವಿರುದ್ಧ, BJP ವಿರುದ್ಧನೇ ಒಂದು ಕಡೆಯಿಂದ ಅವ್ರು ಪಾದಯಾತ್ರೆ ಬರ್ತಾ ಇರುವಂಥದ್ದು. ಇಲ್ಲಿ ಮೈಸೂರು ಭಾಗದಲ್ಲಿ ಏನು ನಡೀತಾ ಇದೆ, GT ದೇವೇಗೌಡರು, ಸಾರಾ ಮಹೇಶ್ ಅವ್ರಿಗೆ ಏನು ನಡೀತಾ ಇದೆ ಅನ್ನುವಂಥದ್ದು JDSನವ್ರು ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಗ್ಗೆ DK ಶಿವಕುಮಾರ್ ಬಗ್ಗೆ ಮತ್ತು ಸಿದ್ದರಾಮಯ್ಯನವ್ರ ವಿಚಾರವಾಗಿ ತಂದಿಕ್ಕುವಂಥದ್ದಕ್ಕೆ ಇಬ್ಬರಿಗೂ ಕಂದಕ ಸೃಷ್ಟಿ ಮಾಡುವಂಥದ್ದು ಕಳೆದ 5 ವರ್ಷಗಳಿಂದ ಪ್ರಯತ್ನ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ. ಅದು ಭಾಳ ಅನ್ಯೋನ್ಯವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿಗಳ ಬಗ್ಗೆ ಜನಗಳಿಗೆ ತಿಳಿಸುವಂಥದ್ದು, ತಲುಪಿರುವಂಥದ್ದು ಬಗ್ಗೆ ಉತ್ಸುಕವಾಗಿ ಜನರಿಗೆ ಹೇಳುವಂಥ ಕೆಲಸವನ್ನು ನಾವು ಮಾಡಬೇಕಾ ಬೇಡವಾ? ಅದನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಅದ್ರಲ್ಲಿ ತಪ್ಪೇನಿದೆ? ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದರೆ 6 ಜಿಲ್ಲೆಗಳಿದ್ರು ಸಹ ಇಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ. ಅದೇ ಒಂದು 45ರಿಂದ 50 ಸಾವಿರ ಜನ 11 ಕಾನ್ಸ್ಟಿಟ್ಯೂನ್ಸಿ, ಮೈಸೂರು ಜಿಲ್ಲೆ ನಗರ ಮತ್ತು ಜಿಲ್ಲೆ 2 ಸೇರಿ 11 ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ. 11 ಕಾನ್ಸ್ಟಿಟ್ಯೂನ್ಸಿಗಳಿಂದ ಕನಿಷ್ಠ ಈಗಾಗಲೇ 45,000 ಜನ ಹೋಗಿದ್ದಾರೆ. ಇನ್ನೊಂದು 5,000 6,000 ಜನ ಹೋಗುವಂಥವ್ರು ಇದ್ದಾರೆ. ನಾವು 12:30 ಅಲ್ಲಿ 12 ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿ ಎಲ್ಲರೂ ಸೇರುವಂಥ ಕೆಲಸವನ್ನು ಮಾಡ್ತೀವಿ. ಹೆಚ್ಚಿನ ಜನಸಂಖ್ಯೆ ಮೈಸೂರು ಭಾಗದಿಂದ ಹೋಗುವಂಥವ್ರು ಹೋಗ್ತಾ ಇದ್ದೀವಿ. ಇದು KPCC ವಕ್ತಾರ M. ಲಕ್ಷ್ಮಣ್ ಅವರ ಸ್ಪಷ್ಟವಾದಂಥ ಮಾತುಗಳು. ಈ ಜನಕಲ್ಯಾಣ ಸಮಾವೇಶದ ಮುಖಾಂತರವಾಗಿ ಏನೆಲ್ಲ ಆರೋಪಗಳಿವೆ ಅವಕ್ಕೆ ಉತ್ತರ ಕೊಡುವಂಥ ಕೆಲಸ ಆಗ್ತದೆ. CM ಸಿದ್ದರಾಮಯ್ಯ ತವರು ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.